ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾವು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಗೆ ಟ್ರಿಪ್ ಹೋಗ್ತಾ ಇದ್ದೀವಿ. 3 ಫ್ಯಾಮಿಲಿ ಹೋಗ್ತಿದ್ದೀವಿ. ಇವರೇ ಫ್ರೆಂಡು. ಮನೆಯಿಂದ ಹೊರಟ್ವಿ. ಅತ್ತೆಗೆಲ್ಲ ಬಾಯ್ ಹೇಳಿ. ಮನೆಯಿಂದ ನಮ್ದು ಬಂದ್ಬಿಟ್ಟು ಹಾಸನ. ಮನೆಯಿಂದ ಆಟೋದಲ್ಲಿ ಹೊರಟ್ವಿ ಬಸ್ ಸ್ಟ್ಯಾಂಡಿಗೆ ಮಾವ ಬಿಡೋಕ್ಕೆ ಬಂದಿದ್ದರು ಬಸ್ ಹತ್ಸೋಕ್ಕೆ. ಮಕ್ಕಳಿತ್ತು ಮತ್ತು ಲಗೇಜ್ ಎಲ್ಲ ಇಟ್ಕೊಂಡು ಹತ್ತಕ್ಕಾಗಲ್ಲ ಅಂತ ಬಂದಿದ್ದರು ಜೊತೆಗೆ ಕಳ್ಸೋಕ್ಕೆ. ನಮಗೆ ಬ್ಯಾಂಗ್ಳೂರಿಂದ ಟ್ರೈನು ಕಲ್ಕತ್ತಾಯಿಂದ ನಮಗೆ ಫ್ಲೈಟ್ ಇದ್ದಿದ್ದು. ಇವಾಗ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಿಗೆ ರೀಚ್ ಆದ್ವಿ. ನಾವು ಹೋಗೋಷ್ಟರೊಳಗಡೆ ಟ್ರೈನೆಲ್ಲ ಬಂದಿತ್ತು. ಮತ್ತು ಟ್ರೈನಿಗೆ ಲಗೇಜ್ ಎಲ್ಲ ಇಟ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಅತ್ತೆ ಪಲಾವ್ ಮಾಡಿಕೊಟ್ಟಿದ್ರು. ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಮಾವಿನಕಾಯಿ ಎಲ್ಲ ತಿಂದ್ವಿ. ಮತ್ತು ಟ್ರೈನಲ್ಲಿ 3 ದಿನ ಇತ್ತಲ್ಲ, 2 ದಿನ ಇತ್ತು ಜರ್ನಿ. ಅಲ್ಲಿ ಹೋಗೋಷ್ಟರೊಳಗಡೆ 2 ದಿನ ಆಗಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಮೊಬೈಲೆಲ್ಲ ನೋಡಿ ಅಷ್ಟರಲ್ಲಿ ಮತ್ತೆ ಕೋಲ್ಕತ್ತಾ ಬಂತು. ಕೋಲ್ಕತ್ತಾ ರೀಚ್ ಆಗ್ತಾಯಿದ್ದೀವಿ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫ್ಲೈಟ್ ಅಂದರೆ ಏರ್ಪೋರ್ಟ್ ಹೋಗಬೇಕಿತ್ತಲ್ಲ, ಅಲ್ಲಿಗೆ 1 ಅವರ್ ಮುಂಚೆನೇ ಹೋಗಬೇಕಿತ್ತು. ಹಂಗಾಗಿ ನಾವು ಅಲ್ಲೇ ರೂಮಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಮುಂಚೆನೇ ಟ್ಯಾಕ್ಸಿ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಏರ್ಪೋರ್ಟಿಗೆ ಬಂದ್ವಿ. ಏರ್ಪೋರ್ಟಿಗೆ ಬಂದು ಮಕ್ಕಳೆಲ್ಲ ಫುಲ್ಲು ಖುಷಿ. ನನ್ನ ಮಗ ಅಂತೂ ನೋಡಿ ಎಷ್ಟು ಖುಷಿ ಪಡ್ತಾಯಿದ್ದಾನೆ ಅಂತ. ಅವರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಮಕ್ಕಳು. ಹಾಗಾಗಿ ಅವ್ರಿಗೆ ಸ್ನ್ಯಾಕ್ಸ್ ಅಂದರೆ ಡೋನಟ್ ಏನೋ ಮಕ್ಕಳು ತಿಂದರು. ನನ್ನ ಫ್ರೆಂಡು ಬಂದಿದ್ದರು. ಅವ್ರ ಫ್ರೆಂಡ್ ಏನು ಜಾಸ್ತಿ ನಾನು ವಿಡಿಯೋ ಮತ್ತು ಅದರಲ್ಲಿ ಏನು ತೋರಿಸಲಿಲ್ಲ. ಯಾಕಂದರೆ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ನಮಗೆ ಏರ್ಪೋರ್ಟಿಂದ ಫ್ಲೈಟ್ ಹತ್ರ ಹೋಗೋಕ್ಕೆ ಬಸ್ಸು. ಅಲ್ಲಿಂದ ನಾವು ಫ್ಲೈಟ್ ಹತ್ತಬೇಕಿತ್ತು. ಹಾಗಾಗಿ ಅಲ್ಲಿಗೆಲ್ಲ ಹೋಗಿ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿ ಫೋಟೋ ಎಲ್ಲ ತಗೊಂಡ್ವಿ. ಫೋಟೋ ಎಲ್ಲ ತಗೊಂಡು ಮಕ್ಕಳು ತುಂಬಾ ಖುಷಿಯಾಗಿದ್ದರು. ನಮಗೆ ಫ್ರಂಟಲ್ಲೇ ಸಿಕ್ಕಿದ್ದು. ನನಗೂ ತುಂಬ ಖುಷಿ ಇತ್ತು ಒಂದು ಕಡೆ, ಬಟ್ ಭಯನೂ ಇತ್ತು. ಯಾಕಂದರೆ ನಾನು ಫಸ್ಟ್ ಟೈಮೇ ಫ್ಲೈಟಲ್ಲಿ ಹೋಗ್ತಾ ಇರೋದು. ಹೇಗೆ ಅನ್ನಿಸ್ತು ಅಂತ. ಇವಾಗ ಫೈನಲಿ ಫ್ಲೈಟು ಟೇಕ್ ಆಫ್ ಆಗ್ತಾಯಿದೆ. ನೋಡಿ ಕಲ್ಕತ್ತಾ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಚಿಕ್ಕದಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು. ತುಂಬ ಎಲ್ಲ ಎಂಜಾಯ್ ಮಾಡಿದ್ವಿ. ನೀವು ಹಾಲಿಡೇ ಟ್ರಿಪ್ ಹೋಗಿ ಬನ್ನಿ, ಮಕ್ಕಳ ಜೊತೆ ಚೆನ್ನಾಗಿರುತ್ತೆ. ಮಕ್ಕಳು ಎಲ್ಲ ವಿಂಡೋ ಸೈಡ್ ಕೂತಿದ್ರು. ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಮತ್ತು ಫ್ಲೈಟಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಥರ ಡ್ರೈ ಫ್ರೂಟ್ಸು, ವಾಟರು, ಜ್ಯೂಸ್ ಎಲ್ಲ ಕುಡಿದ್ವಿ. ನಮಗೂ ಫುಲ್ ಟಯರ್ಡ್ ಆಗಿತ್ತಲ್ಲ, ನಾನು ಹಂಗೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿರುತ್ತೆ. ನಾವು ಫ್ಲೈಟು ಹೋಗ್ತಾ ಇರಬೇಕಾದ್ರೆ ಮೋಡದೊಳಗಡೆ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಫೈನಲಿ ಅಂಡಮಾನಿಗೆ ಬಂದ್ವಿ. ನೋಡಿ ಹೇಗಿದೆ ಅಂತ. ಎಲ್ಲ ಕಡೆನೂ ನೀರೇ, ಎಲ್ಲಿ ನೋಡಿದ್ರು ನೀರೇ, ಸಮುದ್ರ ಅಲ್ವಾ. ಹಾಗಾಗಿ ನೋಡಿ ಹೇಗಿದೆ ಅಂತ. ಫೈನಲಿ ಅಂಡಮಾನ್ಗೆ ಲ್ಯಾಂಡ್ ಆಗ್ತಾ ಇದ್ದೀವಿ. ಒಳಗಡೆ ಗೊತ್ತಾಗಲಿಲ್ಲ. ತುಂಬ AC ಇತ್ತು, ಚೆನ್ನಾಗಿತ್ತು. ಹೊರಗಡೆ ಇಳಿದ ತಕ್ಷಣ ತುಂಬಾ ಬಿಸಿ ಗಾಳಿ. ಅಲ್ಲಿ ತುಂಬಾ ಬಿಸಿಲು, ಯಾಕಂದರೆ ಸಮುದ್ರ ಅಲ್ವಾ. ಹಾಗಾಗಿ ತುಂಬಾ ಬಿಸಿಲಿತ್ತು. ಮತ್ತು ಏರ್ಪೋರ್ಟ್ ಒಳಗಡೆ ಬಂದು ಅಲ್ಲೊಂದು ಸ್ವಲ್ಪ ಫೋಟೋ ಎಲ್ಲ ತೆಕ್ಕೊಂಡು, ನಮ್ಮದು ಲಗೇಜ್ ಎಲ್ಲ ಇತ್ತು. ಅದು ಲಗೇಜ್ ಎಲ್ಲ ತೊಗೊಂಡು ನಾವು ಪ್ಯಾಕೇಜಲ್ಲಿ ಹೋಗಿದ್ದು. ನಾವು ಬರೋ ಅಷ್ಟರೊಳಗಡೆ ವ್ಯಾನ್ ರೆಡಿ ಇತ್ತು. ಅಲ್ಲಿ ಸ್ವಲ್ಪ ಎಲ್ಲ ಫೋಟೋ ಎಲ್ಲ ತೆಕ್ಕೊಂಡು ಮತ್ತು ರೂಮಿಗೆ ಹೊರಡ್ತಾ ಇದ್ದೀವಿ. ನೋಡಿ ಚಾನಲ್ನ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮತ್ತು ನಾಳೆ ಎಲ್ಲಿ ಹೋಗಿದ್ದು, ಯಾವ ಪ್ಲೇಸ್ಗೆ ಹೋಗಿದ್ದು, ಮತ್ತು ಅಂಡಮಾನಲ್ಲಿ ನಾವು ಏನೇನು ತೊಗೊಂಡು, ಅದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ನಾನು. ನೋಡಿ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ. ನೋಡಿ ರೂಮಿಗೆ ಬಂದ್ವಿ. ರೂಮ್ ಹತ್ರ ಎಲ್ಲ
ಫುಲ್ ಎಲ್ಲ ಜರ್ನಿ ಮಾಡಿ ಸುಸ್ತಾಗಿತ್ತಲ್ಲ, ಹಾಗಾಗಿ ರೂಮಲ್ಲೆಲ್ಲ ರೆಸ್ಟ್ ಮಾಡ್ತಿದ್ದೆ. ನನ್ನ ಮಗ ಹೋದ ತಕ್ಷಣ ಮಲ್ಕೊಂಡ. ಓಕೆ ಬಾಯ್.